ಇಬ್ರಿಂತಾರ ಇಬ್ರಿಂತ ಮಗ ಇಲ್ಲ ನೋಡಿ ತಿರುಗಿ ಇನ್ನೇ ಗುರಾಯಿಸ್ತಾವಳೆ ಸೀರೆ ನೋಡಿ ಅಂದತ್ರೆ ಒಂದ್ಸರಿ ಯಾವತ್ತು ನೋಡಿರ್ತೀರಿ ನೀವೆಲ್ಲ ಉತ್ಸವ ಮೂರ್ತಿ ಎಲ್ಲಿದೆ ಉತ್ಸವ ಮೂರ್ತಿ ಎಲ್ಲಿದೆ ಕೇಳ್ತೀರಾ. ಇಲ್ಲಿ ಮೂರು ಸ್ಥಾನಕ್ಕಿಂತ ಬಹಳ ಮೂರು ಸ್ಥಾನಕ್ಕಿಂತ ಬಹಳ ಆಧಾರವಾಗಿರೋದು ನನಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟಂಥದ್ದು ದೇವತೆ ಇದ್ದೇನೆ. ನೋಡಿರ್ತೀರಿ ನೀವು, ಇದೇ ಕಳಸ್ನಿಚ್ಚಲಲ್ಲ ಒಂಬಳೆ ಬೀಳಲ್ಲ ಅಂತ. ಯಾವುದೇ ಊರಿಗೆ ಹೋದ್ರು ನಾವು ಕೆಳಗಡೆ ಏನು ಕಟ್ಟೋದಿಲ್ಲ ಇದನ್ನು. ಇದೇ ಮಹಿಮೆ, ಇದೇ ಹೊತ್ತು ಕುಣಿಯೋದು. ಗೊತ್ತಿರುತ್ತೆ ನಿಮಗೆ, ಕರೆಂಟು ಕೂಡ ಹೋಗ್ತಾರೆ, ಕಲ್ಲು ಹೊಡಿತಾರೆ ಅಂತ ಹೇಳ್ತಾ ಇರ್ತೀನಿ ನಾನು. ಹಿಂದೂಗಳು ದೇವಸ್ಥಾನ ಊರಿಗೆ ಹೋದಾಗ ಅವ್ರಿಗೆ ಹೋದಾಗ ಅಡ್ಡಾಗಿ ಅಂತಾರೆ ನಮ್ಮನ್ನೆಲ್ಲ. ಯಾಕೆ ನಮ್ಮ ಹಿಂದೂಗಳು ಒಗ್ಗಟ್ಟು ಹಂಗೆ ಇರೋದು. ಹೆಂಗೆ ಅಂದರೆ ಒಂದೊಂದು ದೇವ್ರು ಇನ್ನೊಂದು ಸಹಿಸಂಗಿಲ್ಲ. ಆ ಜಾತಿ ಈ ಜಾತಿ ಗುದ್ದಾಡ್ ಸಾಯೋದು ನಾವು ಅಲ್ಲ. ಮನೆ ಬಾರಿಷ್ಟೇ ಏನು ಮಾಡೋಕ್ಕಲ್ಲ ಅಂದರೆ ನೋಡಿ, ಇದೇ ಬಲಮುರಿ, ಇದೇ ಅಮ್ಮ, ಇದೇ ನಮಗೆ ನೀವೇನು ಅಳ್ಳ ಸಿಕ್ಕೋದು. ಇದು ಹೊತ್ತು ಕುಣಿದೆ ಒಂದು 8 ವರ್ಷ ಆಮೇಲೆ ದೇವ್ರಿಗೆ ಸಿಕ್ಕೋದು. 5 ವರ್ಷ ಹಿಂದೆ ಕೊರೋನಾಗಿಂದ 2 ವರ್ಷ ಮುಂಚೆ ದೇವಸ್ಥಾನ ಸ್ಥಾಪನೆ ಆಗೋದು. ಇದು 2 ವರ್ಷ ದೇವಸ್ಥಾನ ಮಾಡಿ ಅಲ್ಲಿ ಗುಡ್ಲಾಗಿದ್ದವರು. ಇನ್ನು ಜೊತೆ ಬರೋ ಬಲಮುರಿ ನೋಡಿರ್ತೀರಿ ನೀವೆಲ್ಲ, ಇದು ತಾನಾಗೆ ಬೆಳೆದಂತಕ್ಕಂಥದ್ದು. ಜೊತೆ ಇದೇ ಬರೋದು, ಇದು ಅಮ್ಮ. ನಾನು 3 ಸ್ಥಾನ ಶಕ್ತಿ ಇದೆಲ್ಲ ಗೊತ್ತಿಲ್ಲ, ಇಲ್ಲಿ ಭಾಳ ಶಕ್ತಿ ಇದ್ರೊಳಗೆ ಅಡಗಿರೋದು. ಇದು ನನಗೆ ಅನ್ನ ಕೊಟ್ಟಂತಕ್ಕಂಥದ್ದು. ಯಾವ ಊರಿಗೆ ಹೋದು ಹೊತ್ತೊಂದು ಕುಣಿಯೋದು ಕಷ್ಟಪಟ್ಟರೆ ನಮಗೆ. ನೀವು ಬಂದು ಸಿಂಪಲ್ ಆಗಿ ದೂರನ ಬಂದು ಇದೇ ಫಸ್ಟ್ ಬಂದು ಇದ್ದಿರಲ್ಲ. ನಾವು ಇದನ್ನ ಹೊತ್ತೊಂದು ಕುಣಿದು 8 ವರ್ಷ ಕಷ್ಟಪಟ್ಟು ಎಳ್ಳಿ ನೋಡೋದು, ಬ್ರಾಂಡಿ ಶಾಪ್ ಕೆಲಸ ಮಾಡಿ ಲೋಡೋದು. ಹೇಳ್ತಾರೆ ನಮ್ಮ ಅಪ್ಪ 2 ರೂಪಾಯಿ ಸಂಬಳಕ್ಕೆ ನಮ್ಮ ಮನೆ ಅದೇ. ನಾವು ಕರೆಂಟ್ ಸ್ಟ್ರೀಟ್ ಕೆಳಗೆ ಬೆಳೆದಿರೋದು ಇದೇ ಅಮ್ಮ. ಇದು ಸಿಗೋದು ಅಪರೂಪ ನೋಡ್ಕೊಂಬಿಡಿ ಒಂದ್ಸರಿ. ಇದೇ ಅಮಾಸನ, ಈಗ ಅಮಾಸನಿಗೆ ಇರ್ತೀವಿ ನಾವು. ಇನ್ನು ಉತ್ಸವ ಮೂರ್ತಿ ನೋಡಿರ್ತೀವಿ, ನಾವು ಹಮ್ಗಳು ನೋಡಿರ್ತೀರಿ. ಹೆಂಗೆ ದೊಡ್ಡ ಮಗ ಇದ್ದೀರ ಹಂಗೆ ದೊಡ್ಡ ಮಗ ಇದೆ ನನಗೆ. ಅವನೇ ಚಿರಂಜೀವಿ ದುರ್ಗ. 5 ವರ್ಷ ಕೊಡ್ತಾನೆ, ಈಗ 14 ವರ್ಷ. ಚಿಕ್ಕ ಮಗ ಚಿಕ್ಕಲ್ಲಿ ಹೆಂಗಿದೆ ಹಂಗೆ ಮಗ 10 ವರ್ಷ ಕೊಡ್ತಾನೆ ನನಗೆ. ಅವನೇ ದೊರೆದುರ್ಗ, ಈಗ ಸುಮ್ಮನೆ 8 ವರ್ಷ. ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ. ನಾವು ಒಳ್ಳೆ ಸಂಸ್ಕಾರ ಕಲಿಸ್ತಾ ಇದೀವಿ. ತಗಣವಾದಂಗೆ ಜನಕ್ಕೆ ಹೆಂಗೆ ಬೆಲೆ ಕೊಡಬೇಕು, ಮುಂದೆ ಬದುಕು ನಾವು ಕಲಿಸ್ತಾ ಇದೀವಿ. ನಿಮ್ಮ ಮಕ್ಕಳು ಹಿಂಗೆ ಕಲಿಸಿ. ನೀವು ಯಾವ ಮೀಡಿಯಂ ಸ್ಕೂಲ್, ಇಂಗ್ಲೀಷ್ ಮೀಡಿಯಂಗೆ ಓದಿಸಿ ಪರವಾಗಿಲ್ಲ, ಆದರೆ ತಾಯಿ ತಂದೆ ಬೆಲೆ ತಿಳಿಸಿ, ದಯವಿಟ್ಟು ತಿಳಿಸಿ. ಅರ್ಥ ಆಗುತ್ತಲ್ಲ. ಇನ್ನು ನೋಡಿ, ಅದೇ ದೇವರು. ನಾನು ಅನ್ನಲ್ಲ, ಕೆಲವು ಜನ ಹೇಳ್ತಾರೆ ದೇವ್ರಿಗೆ ಟರ್ನ್ ಆಗುತ್ತೆ, ಹೌದಾ ಅಂತಾರೆ. ಅವ್ರು ಟರ್ನ್ ಆಗ್ಬೋದೇನೋ ಗೊತ್ತಿಲ್ಲ. ಟರ್ನ್ ಆಗುತ್ತೆ, ಅವನ ಬತ್ತನ್ನು ತೋರಿಸ್ ಬನ್ನಿ ಅಂತ. ಟರ್ನ್ ಆಗಲ್ಲ, ಒಬ್ಬ ಬತ್ತನ ಅಪ್ಪನ ತೋರಿಸಿ ಅಂತ. ಇನ್ನು ನೀರು ಭಕ್ತರು ಹೇಳ್ತಾರೆ, ತೀರ್ಥ ಗೊತ್ತಿರುತ್ತೆ ನಿಮಗೆ. ಇದು ದೊಡ್ಡ ಪವಾಡ ನಡೆಯೋದೇ ನಂಬಿಕೆಯಿಂದ ಮಾತ್ರ. ಎರಡನೇದು ತೀರ್ಥ. ಒಂದು ವರ್ಷ ಒಳ್ಳೆ ಪತ್ರೆ ಹೋಗಿ ತೆಗೆದು ಫಿಲ್ಟರ್ ಮಾಡಿ ಇಕ್ಕೇಳಿ, ಅಕ್ಕಪಕ್ಕ ಮನೆ ಬಗ್ಗೆ ನೋಡಬಹುದು. ಸೊ ತೀರ್ಥ ಕೊಡಿ, ಉದ್ಧಾರ ಆಗಲ್ಲ ಅವರು. ಆಗುತ್ತಾ. 3ನೇ ಪವಾಡ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ತಾವು ದೇವ್ರ ಮನೆಗೆ ಇಕ್ಕಿ ಸ್ನಾನ ಮಾಡಿದ ಅನ್ಕೊಬೇಡಿ. ಜಾತಿ ಭೇದ ಇರೋದಿಲ್ಲ, ಧರ್ಮ ನಿಂದನೆ ಇರೋದಿಲ್ಲ. ಗಡಿಯಾರ ಟಿವಿ ಟೈಮ್ ಫೋಟೋ 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕು, ಕುರಿ ಕಡಬೇಕು, ಏನೂ ಇಲ್ಲ, ಏನೇನೂ ಇಲ್ಲ. ಶುದ್ಧವಾಗಿ ಬಂದಾಗ ಅಡ್ಬೇಡಿ, ಬರಬೇಡಿ ಇಂದಿಲ್ಲ, ಸಾಲ ಮಾಡ್ಕೊಂಡು ಬರಬೇಡಿ. ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ನಿಮ್ಮ ತಾಯಿ, ನೀವು ತಾಯಿಯಾಗ ಭಾಗ್ಯ, ನೀವು ತಾಯಿಯರು ಎದೆ ಭಾಗ ನೆಲಕ್ಕೆ ಬಿಡ್ತಂಗೆ ಮಂಡಿ ಕೊಟ್ಟು 2 ಕಾಲು ಕೊಟ್ಟು ನಮಸ್ಕಾರ ಮಾಡಿ ದೇವ್ರನ್ನ ಕೇಳ್ಕೊಳ್ಳಿ. ದುಡಿಯೋ ಶಕ್ತಿ, ದುಡಿಯೋಕ್ಕೆ ದಾರಿ ಕೊಡಿ ಅಂತ. ಸಾಧ್ಯವಾದರೆ ಎಲ್ಲ ಗಾಡಿಗೂ ಬೈಕ್ ಸಿಂಗಲ್ ಹಾಕೊಳ್ಳಿ, ಕಾರಿಗೆ ಡಬಲ್ ಸೀಟ್ ಸಿಂಗಲ್ ಹಾಕೊಳ್ಳಿ. ಗೊತ್ತಿರುತ್ತೆ ನೀವು ಸ್ಟಿಕ್ಕರ್ ಫಾಸ್ಟ್ ಹಾಕೊಂಡು ಆಕ್ಸಿಡೆಂಟ್ ಆಗೋದಿಲ್ಲ, ಆಕ್ಸಿಡೆಂಟ್ ಅವ್ರು ಏನೂ ಆಗೋದಿಲ್ಲ ಅಂತ ಅಂದಾದ್ರು ಬಂದು ಹೇಳೋದು ನೀವು ಕೇಳಿ. ನಾನಂತೂ ಏನೋ ಲೈವ್ ಮಾಡೋದಿಲ್ಲ, ಹೇಳಿದ್ ಮಾಡ್ತೀನಿ ಅಷ್ಟೇ. ನಾವು ಯಾರು ಪರಿಚಯ ಮಾಡೋಕೆ ಬರಬೇಡಿ, ಟೈಮ್ ಇಲ್ಲ ನಮಗೆ. ಇಲ್ಲಿ ಭಕ್ತನ ಬರ್ತೀವಿ ಆಯ್ತಾ. ಇನ್ನು ಪ್ರತಿ ಅಮಾವಾಸ್ಯೆಯನ್ನು ತಡೆ ಹೊಡಿತೀವಿ. ಏನೋ ಆಗಿದ್ದರೆ ಯಾರು ಹೇಳಿ ಬಟ್ ನಿಮ್ಗೆ ಅನುಭವ ಆಗಿದ್ರೆ ಮಾತ್ರ. ಒಬ್ರಿಗೂ ಅಷ್ಟು ಹಣ, ಕುಟುಂಬಕ್ಕೆ ಅಷ್ಟು ಹಣ, ದುಡ್ಡಿಲ್ಲ ಅಂತ ಹೊಡೆದ್ರೆ ಫ್ರೀ ಹೊಡಿತೀವಿ. ಈಗ ಏನು ಫ್ರೀ ಮಾಡಲ್ಲ, ಗೊತ್ತಿರುತ್ತೆ ನಿಮಗೆ. ಬಸ್ ಚಾರ್ಜ್ ಕೊಟ್ಟು 2,000 ಕೊಟ್ಟು 5,000 ಕೊಡಿನೋದು, ಸೀಟ್ ಕೊಡಿಸ್ತೀವಿ ಅಂದ್ರೆ ಮೋಡ ಕೊಡಿನೋದು ಗೊತ್ತಿರುತ್ತೆ ನಿಮಗೆಲ್ಲ. ಆರ್ಟಿಂಗ್ ಮಾಡಿದರೆ ಬೆಸಿ ಕೊಡಿನೋದು, ಮೊಸರನ್ನ ಕೊಟ್ಟರೆ ಇಡ್ಲಿ ಕೊಡಿನೋದು, ಅಪ್ಪಿದ್ದಕ್ಕೆ ನೀರಿಟ್ಟರೆ ಫಿಲ್ಟರ್ ನೀರ ಕಾಲು ತೊಗೊಂಡು ಎಲ್ಲ ಮಾಡಿ ನೀವೇ ಬುದ್ಧಿ ಕಲಿಸಿ. ನಾನು ಹೆಂಗೆ ಓದಿನಿ ಅಂದರೆ ನೀವೇ ಬಂದು ನಂಗೆ ಬುದ್ಧಿ ಕಲಿಸಿರೋದು. ಯಾಕಂದರೆ ಬೆಳಗಿಂದ ಬಡ್ಕೊಂಡು ಸಾಯಂಕಾಲಕ್ಕೆ ಬಡ್ಕೊತಾ ಇದ್ವಿ. ನಾವು ರೆಸ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಾರೆ. ನೀವು ಆರಾಮ 9 ಗಂಟೆ ಬರ್ತೀವಿ. ಅದ್ರ ಮಧ್ಯೆ ಒಬ್ಬ ಪುಣ್ಯಾತ್ಮರು ಏನು ಮಾಡ್ತಾರೆ ಅಂದರೆ ನೋಡಿ, ಸಾಧ್ಯವಾದ ಮೈ ಮೇಲೆ ಅಂತರ ಹಾಕ್ಕೊಳ್ಳಿ. ಹೆಣ್ಮಕ್ಳ ಚಿತ್ತ ಕಟ್ ಮಾಡಿ ತಾಳಿ ಕಟ್ಕೋಬೋದು ನೀವು. ಇದೇ ಪವರ್. 1 ನಂಬಿಕೆ, 2 ತೀರ್ಥ, 3 ಗಡಿಯಾರ ಟಿವಿ ಟೈಮ್ ಫೋಟೋ. ನಂಬಿಕೆ ಬೈಕ್ಗಳಿಗೆ, ಕಾರ್ಗಳಿಗೆ ಸಿಂಗಲ್ ಸೈಜ್ ಸ್ಟಿಕ್ಕರ್, ಕಾರಿಗೆ ಫಾಸ್ಟ್ ಸ್ಟಿಕ್ಕರ್, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಇಷ್ಟೇ ವ್ಯತ್ಯಾಸ. ತೀರ್ಥ ದಯವಿಟ್ಟು ರಿಕ್ವೆಸ್ಟ್, ಶ್ರೀ ಕ್ಷೇತ್ರ ದುರ್ಗಾಸ್ಥಾನ ಪೇಜ್ನ 1000 ಜನ, ಕೋಟ್ಯಾಂತರ ಜನ ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ನಾನಂತೂ ಅಲ್ಲ, ಅದರಲ್ಲಿ ಇವ್ರಿಗೆ ಮಾಡುತ್ತೆ ಪ್ರಿಯ ದುರ್ಗ ಅಂತ. ನೋಡಿರ್ತೀನಿ ನೀವೆಲ್ಲ ಹುಬ್ಳಿಗಡೆರು. ಈಗ ಕೆಲವರು ವಿಡಿಯೋ ಮಾಡ್ತಿರ್ತಾರೆ. ಇದ್ರ ಮಧ್ಯೆ ಬಾಮ, ಇದ್ರ ಮಧ್ಯೆ ಬಾಮಗಳ ಆ ಮಗುರ ಬಿಡಿ ಸ್ವಲ್ಪ. ಇದ್ರ ಮಧ್ಯೆ ನೋಡಿ, ಪುಣ್ಯಾತ್ಮ ಒಬ್ಬ ಎಂಸನ್ ಕೊಟ್ಟಿದ್ದ, ನೋಡಿರಲ್ಲ ದೇವಸ್ಥಾನ ಮೇಲೆ ಒಬ್ಬ ಎಂಸನ್ ಕೊಟ್ಟಿದ್ದ. ಮೊನ್ನೆ ಬಂದು ಯಾರು ಇಚ್ಛೆ ಕೊಟ್ಟ. ಇವತ್ತು ಈ ಪುಣ್ಯಾತ್ಮ ಯಾವಪ್ಪ ಮಣ್ಗಾಮೂರಿಂದ ಹೇಳಿ ದೇವ್ರನ್ನ ನೋಡಿಲ್ಲ, ದೇವಸ್ಥಾನ ನೋಡಿಲ್ಲ, 2,000 ಅಡಿಕೆ ಹಾಕಿ ಅಲ್ಲಿಂದ ಬಂದಾನೆ. ಇವನಿಗೆ ಇಲ್ಲಿ 30 ಜನ ಕೆಲಸಗಾರಿಕೆ ಕೇಳೋಣಂತೆ. ನಾನು ಅವ್ನಿಗೆ ತಿರುಗಿ ದುಡ್ಡು ಕೊಡೋದಿಲ್ಲ, ದುಡ್ಡು ಕೊಟ್ಟರೆ ಅದು ವ್ಯವಹಾರ ಆಗ್ಬಿಡುತ್ತೆ. ಅದ್ರ ಬದಲಿಗೆ ನೀವೇನು ನಮಗೆ ಖರೀದಿ ಮಾಡಿಬಿಡಿ. ನೀವೇನು ನಮಗೆ ಅಕ್ಕಿ ತಂದ್ಕೊಂಡು ಬಡಬಾರ, ನಾನಂತೂ ತಿಂದು ಸ್ವಲ್ಪ ಬಡಬಾಳಿಗೆ ಸ್ವಲ್ಪ ಹಂಚಿಬಿಡ್ತೀನಂತೆ ಅಂತಾನೆ. ಬೇಡವಾ ಒಂದೊಂದು ತಾಯರು ಒಂದೊಂದು ಸೀರೆ ಕೊಡೋಣ, ಬೇಡ ಬೇಕಾ ಯಾರಿಗೇಳಿ? ನಂದು ಬೆಂದಿರೋರಿಗೆ ನಂದೊಂದು ವಿನಂತಿ ಇದೆ, ಸಾಧ್ಯವಾದ್ರೂ ಮಾಡಿ. ದೂರತ್ವ ಅಲ್ಲ ಇದು, ಬುದ್ಧಿಮಾತಲ್ಲ, ಅನುಭವ ಹೇಳ್ತೀನಿ. ಯಾರಾದ್ರೂ ನಿಮ್ಮೂರ ವೆಡ್ಡಿಂಗ್ ಆನಿವರ್ಸರಿ, ನಿಮ್ಮ ಮಕ್ಕಳು ಬರಡೆ ಮಾಡೋ ದಿವಸ ನಿಮ್ಮೂರು ಶಾಲೆಗಳಲ್ಲಿ, ನಿಮ್ಮೂರು ಸ್ಕೂಲ್ಗಳಲ್ಲಿ ಹೋಗಿ ಒಂದು ಊಟಕ್ಕೆ ಹಾಕಿ, ಎಲ್ಲರೂ ನಿಮ್ಮೂರ ಬಡವರಿರ್ತಾರೆ ಯಾರು, ಅವ್ರಿಗೊಂದು 2 ಸೀಟ್ ಕೊಡಿಸಿ ಮಳೆಯನ್ನೆಲ್ಲ ಬಿತ್ತೋಂಗಲ್ಲ. ಈ ಕೇಕ್ ಕಟ್ ಮಾಡಿ, ಈ ಬರಡೆ ಮಾಡಿ, ಡಿಸ್ಕೋ ಡ್ಯಾನ್ಸ್ ಮಾಡಿ,
ಆರ್ಕೆಸ್ಟ್ರಾ ಮಾಡೋ ಬದಲು ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ, ಬೇಸಿಗೆ ನೀರು ಬರುತ್ತೆ. ಸಾಧ್ಯವಾದ್ರೆ ನಿಮ್ಮೂರು ಶಾಲೆಗಳು ಇಂಪ್ರೂವ್ ಮಾಡ್ಕೊಂಡು ನಿಮ್ಮ ಮಕ್ಕಳು ಡೈರೆಕ್ಟ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆಗುತ್ತಾಗಲ್ಲ, ಸಾಧ್ಯವಾದ ಮಾಡಿ ನಿಮ್ಮ ಮಕ್ಕಳೆಲ್ಲ ಹೋಗ್ಯಾರ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಿಮಗೂ ಬರುತ್ತೆ ಮನಸ್ಸು ಮಾಡಿದರೆ, ಆಗ ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿತಾರೆ. ನನ್ನೊಂದು ವಿನಂತಿ ಇದಷ್ಟೇ, ನಮ್ಮದು ಬೆಂದರಿಗೆ ಸೀಟ್ ಕೊಡಿಸಿ, ಸಾಧ್ಯವಾದರೆ ಕೈ ಕಾಲಿದ್ದವರಿಗೆ ಏನಿಲ್ಲ ಬೆಸೋಡ್ ಹಚ್ಚಿ ಗೊತ್ತಿಲ್ಲ ಬನ್ನಿ, ಬೆಸೋಡ್ ಹೆಂಗೆ ದನ ಮಾಡಿದಂಗೆ ನಾನು ತೋರಿಸ್ತೀನಿ. ಆಗುತ್ತಾಗಲ್ವಾ? ಹಂಗಾದ್ರೆ ನೀವು ಕೂಡ ಹಣ, ನೀವು ಕೂಡ ಅಕ್ಕಿ 1 ರೂಪಾಯಿ ವೇಸ್ಟ್ ಮಾಡೋದಿಲ್ಲ. ನಾನು ನೋಡಿತೀರಾ, ಯಾರು ದುಡ್ಡು ಕೇಳಿದಿಲ್ಲ. ಪದೇ ಹೇಳ್ತೀನಿ, ಡಾಕ್ಟ್ರೇಟ್ ಕೊಡಬೇಕು ಅದನ್ನ ಲೈವ್ ಮತ್ತೆ ಹಾಕ್ಬೇಡಿ. ಯಾಕೆ ಡಾಕ್ಟ್ರೇಟ್ ಬೇಡ ಅಂತೀರಾ ಅಂತ ಪದೇ ಮೆಸೇಜ್ ಮಾಡ್ಬಿಡಿ. ನಾನು ಡಾಕ್ಟ್ರೇಟ್ಗಿಂತ ಪ್ರೀತಿ ಬಯಸ್ತೀನಿ. ಈಗ ನಾನು ಗೊತ್ತಿರುತ್ತೆ ನಿಮಗೆ, ಡಾಕ್ಟ್ರೇಟ್ ನಾನು 3 ಸಹಿಸ್ಕೊಂಡಿಲ್ಲ. ಯಾಕೆಂದ್ರೆ ಡಾಕ್ಟ್ರೇಟ್ ಆದರೆ ಡಾಕ್ಟರ್ ರಾಮಚಂದ್ರ ಅಂತಾರೆ, ಅವ ನಮ್ಮ ಅಪ್ಪನ ಹೆಸರು ಬಿಟ್ಬಿಡ್ತಾರೆ. ಕೆ ರಾಮಚಂದ್ರ ಚಂದ, ಯಾಕಂದ್ರೆ ನನ್ನ ಮಾತು ಬೈಬೋದು, ನಿಮಗೆ ಬುದ್ಧಿ ಹೇಳ್ಬೋದು. ಡಾಕ್ಟರ್ ರಾಮಚಂದ್ರ ಬರೀಗಿರ್ಬೇಕಾಗ್ತದೆ. ಹೆಂಗ ಡಾಕ್ಟರ್ ರಾಮಚಂದ್ರ ಹಿಂಗೇರಣ ಬೈಯಾಗಿರೋಣ ನಮ್ಮನ್ನೆಲ್ಲ ಬೈಕಂತೀರಿ ನೀವು. ಸುಮ್ಮನೆ ಫೋನಿಂಗ್ ಅಂದ್ರೆ ಗುರುಬೇವ ನಮಃ ಅಂತೀರಿ, ನಾವೇನೋ ಬುದ್ಧಿ ಹೇಳಿದ್ರೆ ಬೈಕೊಂಡು ಹೋಗ್ತೀರಿ. ಏನ್ ಮಾಡೋದು? ಕೇಳೋಣ ಕೇಳೋಣ. ಈಗ ಇಟ್ಕೊಂಬಲ್ಲ ಮನಸ್ಫೂರ್ತಿಯಾಗಿ ಒಂದು ಮನಸ್ಫೂರ್ತಿಯಾಗಿ ಗೌರವ ಕೊಡೋಣ, ಸನ್ಮಾನ ಬೇಡ, ಗೌರವ ಅಕ್ಕಿ ಬರ್ತಾರೆ. ಈ ಜೊತೆಗೆ ಇವತ್ತು ದಿನನಿತ್ಯ ಯಾರ್ಯಾರು ಕಾಣಿಕೆ ಡಬ್ಬೊಳಗೆ ಮೊಟ್ಟೆ ತುಂಬಿಸಲು ನೀವು ದುಡ್ಡು ಹಾಕ್ತೀರಿ, ಅರ್ಥ 1 ರೂಪಾಯಿ ಯಾರಿಗೆ ಇಷ್ಟೇ ಹೋಗುವಂತೇನಿಲ್ಲ. ಪ್ರತಿಯೊಬ್ಬರು ಯಾರು ಬಂದೊಯ್ದಿರಿ, ಯಾರನ್ನು ಬರದಿದ್ದೀರಿ, ಯಾರು ಇವತ್ತು ಬಂದಿದ್ದೀರಿ, ಅಕ್ಕಿ ಕೊಟ್ಟಿರಿ, ಬೆಲ್ಲ ಕೊಟ್ಟಿರಿ, ಸೀರೆ ಕೊಟ್ಟಿರಿ, ದಯವಿಟ್ಟು ಕಾಣಿಕೆ ಡಬ್ಬ ದುಡ್ಡು ಹಾಕಿ. ಒಂದೇ ಒಂದು ವಿನಂತಿ, ಈ ಸ್ಯಾರಿ ತರುವಾಗ ನೀವು ಬಿಸ್ನೋಟ್ ತಗೊಂಬನ್ನಿ. ಸಾಕಷ್ಟು ಸ್ಯಾರಿಗಳು ಒಳಗಡೆ ಹರ್ಕೊಂಡಿದ್ದು ಹಾಗೆ ಪ್ಯಾಕ್ ಮಾಡಿಕೊಡ್ತೇವೆ. ನಾವು ಕೊಟ್ಟಾಗ ಬೇಕು ಬೈಕ್ ಅಂತ ಬೇಕು ಅಂತ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ವಿನಂತಿ, ಅಕ್ಕಿ ಒಳಗೆ ನಿಮ್ಗೆ ಗೊತ್ತಿರೋ ಇದು ಬುಲೋಟ್ ಅಂತ ಹೆಸರು, ಇದರೊಳಗೆ ಸೊಸೈಟಿ ಅಕ್ಕಿ ಇರುತ್ತೆ. ನಾನು ಕೆಲವೊಂದು ಕಡೆ ಕೊಡುವಾಗ ನನಗೆ ಹೇಳ್ತಿದ್ರು, ನಾನು ನೋಡಿಲ್ಲ, ಮನೆ ಚೆಕ್ ಮಾಡಿ ನೋಡಿದೆ. ಇದು ಒಳಗಡೆ ಅಕ್ಕಿ ತರುವಾಗ ನೋಡಿ ತನ್ನಿ ನೋಡಿ. ಸಾಮಾನ್ಯ ಅಕ್ಕಿ ಈ ಥರ ದಾರ ಬೇರೆ ಹೊಲ್ದಿರ್ತಾರೆ. ಇದು ಒಳಗಡೆ ಯಾವ ಅಕ್ಕಿ ಇರುತ್ತೆ, ಡೂಪ್ಲಿಕೇಟ್ ಅಕ್ಕಿ ಇರುತ್ತೆ. ನೀವು ಇದನ್ನು 1000 ರೂಪಾಯಿ ಕೊಟ್ಟು ತರೋ ಅವಶ್ಯಕತೆ ಇಲ್ಲ. ಇದು ಇನ್ನೊಂದು ಹೇಳ್ತೀನಿ, ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ಅಂತ ತಗೊಂಡು ಕೊಡ್ತೀನಿ ಅಲ್ಲ. ಬೆಳ್ಳಿ ಛತ್ರಿಗೆ 20% 10% ಬೆಳ್ಳಿ ಇರುತ್ತೆ. ಮಿಕ್ಕಿದ ತಗಡು ಇದು ತಗಡ ಮಾಡಿರ್ತಾರೆ, ಅದು ಕರಸಕ್ಕೂ ಬರಲ್ಲ, ಆ ಕಡ್ಡಿ ಇಕ್ಕಕ್ಕೂ ಬರಲ್ಲ, ಅಳತೆಯಲ್ಲಿ ಇಕ್ಕಾಗೋದಿಲ್ಲ. ನೀವು ಕೊಟ್ಟ ದುಡ್ಡಲ್ಲಿ ನಾವು ಮಾಡಿಸ್ತೀವಿ, ಅದು ಮಾಡಿಸಿಕ್ಕಿರೋದು ರೆಡಿಮೇಡ್ ಆಗೋದಿಲ್ಲ. ಅದು 80%. ಈಗ ಹೆಚ್ಚು ಕಡಿಮೆ 1000 ರೂಪಾಯಿ ಕೊಟ್ಟು ತರ್ತೀರಿ, ಅದರಲ್ಲಿ 20% ಬೆಳ್ಳಿ ಇರುತ್ತೆ. ಅದು 200 ರೂಪಾಯಿ ಮಾತ್ರ ಬೆಳ್ಳಿ, 800 ರೂಪಾಯಿ ಅವ್ರು ನಿಮ್ಗೆ ಹೊಡಿತಾರೆ. ಬೆಳ್ಳಿ ಕಣ್ಣು, ಬೆಳ್ಳಿ ಗಂಟೆ, ಅಲ್ಲಿ ಬೆಳ್ಳಿ ಛತ್ರಿ, ಬೆಳ್ಳಿ ತೊಟ್ಟುಗಳು ತರ ಬದಲು ನೀವು ನಂಗೆ 1 ರೂಪಾಯಿನೋ 2 ರೂಪಾಯಿನೋ 10 ರೂಪಾಯಿನೋ 100 ರೂಪಾಯಿನೋ ಹಾಕಿ ಮಿಕ್ಕಿದ್ದು ನಿಮ್ಮ ಮನೆ ಮಕ್ಕಳಿಗೋ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸಿ. ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಯಾರಿ ಬೇಕಿಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ. ಬೆಳ್ಳಿ ಕಣ್ಣು, ಬೆಳ್ಳಿ ಗಂಟೆ ಬಿದ್ದಾವೆ, ಅವು ಎಲ್ಲ ಸ್ಟೀಲು, ತಗಡು, ಮೇಲೆ ನೀರು ಬಿಟ್ಟಿರ್ತಾರೆ, ನಿಮಗೆ ಮೋಸ ಮಾಡ್ತಾರೆ, ರೆಡಿಮೇಡ್ ಮೋಸ ಮಾಡ್ತಾರೆ. ನೀವು 1000 ರೂಪಾಯಿ ಕೊಟ್ಟು ತರೋ ಬದಲು 5000 ರೂಪಾಯಿ ಇದ್ರೆ ಹೆಣ್ಮಕ್ಳ ತರಕಾರಿ ಮಾಡಿ ಜೀವನ ಮಾಡ್ಬೋದು, ಗಂಡು ಮಕ್ಕಳು 10,000 ರೂಪಾಯಿ ಎಣ್ಣೆ ಹೊಡೆದು ಜೀವನ ಮಾಡ್ಬೋದು. ತೊಳ್ಳಗಡೆ ಹಾಕಿ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಹೆಂಡತಿ ಮಕ್ಕಳು ಸಾಕ್ಬೋದು. ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟು ಹಣ ತಂದರೆ ನಾನೇ ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ. ತರಬೇಡಿ ಎಂದಿಲ್ಲ. ನನಗೆ 1 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ ಸಾಕು. ಮಿಕ್ಕಿದ್ದ ನಿಮ್ಮ ಮನೆ ಉಪಯೋಗಿಸ್ಕೊಳ್ಳಿ. ಇದು ನಿಮ್ಗೆ ವಿನಂತಿ. ಅದಾ ಅಣ್ಣ, ನಿಮ್ಮ ತಾಯಿ ಇದ್ದಾರಲ್ವ, ದೊಡ್ಡ ದೇವರು ನಿಮ್ಮ ಭೂಮಿ ಮೇಲೆ ತಾಯಿ ಮತ್ತು ಹೆಂಡತಿ ಒಬ್ಬರೇ ತಾನೆ. ಒಂದು ಹೆಂಡತಿ ಒಂದು, ತಾಯಿ ಒಂದು. ಇನ್ನೂ ಕೊಡ್ತೀವಿ ನಿನಗಪ್ಪ, ಇಬ್ಬರೇ ಅಂತಾರ ಮನೆ ಎಣ್ಣೆ ಸಿಗ್ತಾ ಇಲ್ಲ. ತಾಯಿ ಇದ್ದಾರಾ? ಗಂಟು ಅಂದ್ಬಿಡು ಬಾಬು. ನಿಂಗೆ ಯಾರಿದ್ದಾರೆ? ತಾಯಿ ಇರ್ತಾರ. ಲವ್ ಮಾಡ್ತಾರೆ ನೀನು ಯಾಕಿ ತಮ್ಮ? ಇದರಲ್ಲಿ 6 ಚೀಲ ಇದಾವೆ ಅಣ್ಣ. 4 ಚೀಲ ಇಬ್ಬರು ಒಂದೊಂದು ಕೊಟ್ಬಿಡು, ನಿಂಗೊಂದು ಕೊಟ್ಬಿಡು. ಇಬ್ಬರಿಗೂ 6 ಚೀಲದಲ್ಲಿ ಈ 6 ನೀನು 4 ಬೇಕಾ? ಇನ್ನೊಂದು ಚೀಲ ಬೇಕಾ? ನೀನು 4 ಚೀಲ ಇಟ್ಕಿ ಬೇಡ ತಗೊಳೋದಂದ್ರೆ. ಹಳ್ಳಿ ಸೇವ್ ಮಾಡ್ತೀವೋ ತಮ್ಮ. ಈಗ ಒಂದೇ ಒಂದು ಊಟ ತಿನ್ನು. ನಾವು ಹೇಳ್ತಿಲ್ಲ ಏನ್ಸಿ, ನಮ್ಮ ಅಪ್ಪ ಲೈವಲ್ಲಿ ಆಡ್ಕೊಂತಾರೆ. ನಮ್ಮ ಅಪ್ಪ ಚಿಪ್ಪಲ್ಲಿ ಪಾಯಸ ಬರ್ತಿದ್ದೆ. ನಮ್ಮ ನೂಕರ್ ಹಿಂಗೆ ಊರಿಗೆ ಹೇಳಿದೆ. ನಮ್ಮ ನೆಂಟರು ಒಂದು ನೂಕರ್ ನಮ್ಮನ್ನ, ನಮ್ಮ ತಾಯಿ ರಾಗಿ ಬಿಸಾಕ್ತಾರೆ ಮಿಲ್ಲಲ್ಲಿ ಸಾಮಾನು ಅಮಲಿ ಮಾಡ್ತಿದ್ಲು ಅಂತ ಬಡವರು ನಾವು. ಅದಕ್ಕೆ ನಾನು ತಿನ್ನಕ್ಕೆ ನೋಡಿ ಹೇಳ್ತಿದ್ದೇವೆ. ನಾನು ತಿನ್ನ ಅನ್ನಕ್ಕೆ ಯಾವ ದುರಂಕಾರ ಮಾಡೋದಿಲ್ಲ. ನಾನು ದೊಡ್ಡವ್ರಿಗೆ ಕಾಲಿ ಬಿಡೋದಿಲ್ಲ, ಚಿಕ್ಕ ದತ್ತವ್ರು ಕೇಳೋದಿಲ್ಲ ಕತೆ. ನಾನು ಸ್ವಾಮಿ ಇಲ್ಲ. ನಾವು ಯಾರ ಬಗ್ಗೆ ಮಾತಾಡಲ್ಲ. ಅವ್ರು ಗೊತ್ತು ಮಗಳಿಗೆ ಇಲ್ಲಿ ಯಾವ ಕೆಮ್ಮೀರು ಬಿಡೋದಿಲ್ಲ ನಾವು. ಕೆಮ್ಮೀರು ಅಲ್ಲ ಉದಾಹರಣೆ, ಮನೆ ಯಾರೋ ಒಂದು 2 ತಿಂಗಳಿಂದ ಯಾರೋ ಬ್ರೈನ್ ಟ್ಯೂಮರ್ ಅಂತ ಗಂಟೆ ಹೆಂಡತಿ ಅಳ್ತಾವ್ರಿಗೆ, ಯಾರೋ ಅಮ್ಮ ಮಕ್ಕಳು ಗಂಟೆ ಹೆಂಡತಿ ಮಕ್ಕಳು ಅಳ್ತಾರೆ. ನಾನು ಅಳ್ತಾ ಇದ್ದೀನಿ, ನನ್ನ ಮಗು ತಿಳೈತೆ, ಅವನು ಡಾಕ್ಟರ್ ಮಗು ನೋಡಿಲ್ಲ ಅಂತ ಅವಾಗ ದಿವಸದ ಮುಂಚೆ. ಅಲ್ಲೊಬ್ಬ ಯಾವನ ಗೊತ್ತೊಳಿತಾನೆ ಇದ್ಕೊಂಡಂಗೆ 2 ತಿಂಗಳು ಲೈಬ್ರರಿ ಕಳಿಸಿ ಒಮ್ಮನ್ನ ಅಂತಾನೆ. ನಾವು ಕಳ್ಸಕ್ಕಾಗ್ತಾವ್ರನ್ನ ಅಳ್ತಾರನ್ನ ಇಂತಿದ್ದ ಬರ್ತಾರೆ. ಇಲ್ಲ ಲೇಟ್ ಆಗುತ್ತ ಅಂತ ದೇವ್ರನ್ನ ಕೇಳ್ತಾರೆ ಇವರು. ಯಾವಾಗ ಸಾಯ್ತೀವಿ ಅಂತ ಯಾವನಿಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದು ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಎಷ್ಟಿನ ಮಕ್ಳು ಆಗ್ತವೆ, ಎಷ್ಟಿನ ಕೆಲಸ ಆಗುತ್ತೆ. ಮಗ ಗೌರ್ಮೆಂಟ್ ಆಫೀಸರ್ ಆಗ್ಬೇಕು ಅಂತಾರೆ. ಹೇಳ್ತಾರೆ ಗೌರ್ಮೆಂಟ್ ಕೆಲಸವ, ಗೌರ್ಮೆಂಟ್ ಹಳೆ ಮೇಲೆ ಬೇಕು ಅಂತಾರೆ. ಹೇಳ್ತಾರದು ಯಾವುದೋ ಒಂದು ಜೀವನ ಬೈರಿ ಇವರಿಗೆ. ಮಗಳು ಓದಾಡಂತೆ, ಒಮ್ಮ ರೊಟ್ಟಿ ಓಡುತ್ತೆ, ಒಂದು ಡ್ರೈವರ್. ಇವ್ ಮಗಳಿಗೆ ಗೌರ್ಮೆಂಟ್ ಬೆಂಗಳೂರು ಕಲಿಸ್ಬೇಕಂತ. ಯಾಕೆ ಇಲ್ಲೆಲ್ಲ ಕೆಲಸ ದುಡಿಯೋನಿಗೆ ಯಾವ ಕೆಲಸ ತಿನ್ನೋನಿಗೆ ಯಾವ ಅನ್ನ ಹಾಕೋಣಕ್ಕೆ ಯಾವ್ದಾರ ಬಟ್ಟೆ ಏನೋ ನೆಳ್ಳು ಯಾವ್ದಾರೇನು ನೆಳ್ಳಿರಕ್ಕೆ ಕರೆಕ್ಟಲ್ವಾ ಅಂತಾದ್ರೆ ಇನ್ನೊಮ್ಮೆ ದುರ್ಗಾಸ್ತವ ಕಡೆಯಿಂದ ನಿಮಗೆಲ್ಲ ಬಾಯ್ತಾ
ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ನಿಮಗೆಲ್ಲ. ಕೊಟ್ಟಾಗಿ ಅದೇ ನಿನ್ನ ತಮ್ಮ. ಹಾಂ ಹಾಂ ಬಿಟ್ಟದನ್ನ ಹಬ್ಬ ಮುಟ್ಸು. ಸಾಕು ಮುಟ್ಟ ಏನು ಮುಟ್ಟ 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 ಟ್ರೈನ್ ಬೇಡ ಮುಟ್ಟ ಟ್ರೈನ್ ಬೇಡ ಬೇಡ ಮುಟ್ಟಿ ಬೇಡ ಮುಟ್ಟಿ ಎಲ್ಲ ಸರಿ ಮುಟ್ಟಿಲ್ಲ 20,000. ಬನ್ನಿ 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 ಎಲ್ಲ ಖಾಲಿ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ ಬನ್ನಿ 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 ಮುಂದೆ ಮುಟ್ಟಿಸ್ತೀನಿ ಬರ್ರಿ ಬರ್ರಿ ಬನ್ನಿ ಬನ್ನಿ ಜನ ಜಾಸ್ತಿ ಕಳ್ಬಿಡ್ಬೇಕು ಬೇಗ ಕಳ್ಸ್ಬಿಡ್ಬೇಕು.